ನಮಸ್ಕಾರ. ನಾವು ಪ್ರತಿದಿನ ಬಳಸುವ ಪ್ರತಿಯೊಂದು ವಸ್ತುವಿನ ಹಿಂದೆ ಒಂದು ಸೂತ್ರ ಅಡಗಿದೆ. ಅದು ನಾವು ಕುಡಿಯುವ ಕಾಫಿ ಆಗಿರಬಹುದು ಅಥವಾ ಕೈಯಲ್ಲಿ ಹಿಡಿದಿರುವ ಸ್ಮಾರ್ಟ್ಫೋನ್ ಆಗಿರಬಹುದು. ಪ್ರತಿಯೊಂದಕ್ಕೂ ಒಂದು ರೆಸಿಪಿ ಇದೆ. ಹಾಗಾದ್ರೆ ಇವತ್ತು ನಮ್ಮ ಇಡೀ ಜಗತ್ತನ್ನು ರೂಪಿಸುವ ಆ ಅದ್ಭುತ ರೆಸಿಪಿಯ ರಹಸ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ. ಹೌದು, ಖಂಡಿತ ಯೋಚಿಸಿರ್ತೀವಿ ಅಲ್ವಾ? ಪ್ರತಿಯೊಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಹಿಂದೆ ಒಂದು ಕಥೆ ಇದೆ, ಒಂದು ದೊಡ್ಡ ಪ್ರಾಸೆಸ್ ಇದೆ. ಇವತ್ತು ಆ ಪ್ರಾಸೆಸ್ನ ಹಿಂದಿರುವ 4 ಮುಖ್ಯ ಬಿಲ್ಡಿಂಗ್ ಬ್ಲಾಕ್ಸ್ ಯಾವುದು ಅಂತ ನೋಡೋಣ. ಈ ಎಲ್ಲಾ ಎಕನಾಮಿಕ್ ಕಾನ್ಸೆಪ್ಟ್ಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ರತ್ನ ಅನ್ನೋಳ ಕಥೆಯನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಆಕೆ ತನ್ನ ಕನಸಿನ ರೆಸ್ಟೋರೆಂಟ್ ಶುರು ಮಾಡೋಕೆ ಏನೆಲ್ಲ ಸೇರಿಸ್ಬೇಕಾಯಿತು ಅಂತ ನೋಡ್ತಾ ಹೋದ್ರೆ ನಮಗೆ ಈ ವಿಷಯ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಒಂದು ವಸ್ತುವನ್ನಾಗಲಿ ಅಥವಾ ಒಂದು ಸೇವೆಯನ್ನಾಗಲಿ ಉತ್ಪಾದನೆ ಮಾಡೋಕೆ ಬೇಕಾಗಿರುವ ಆ ಮೂಲಭೂತ ಸಾಮಗ್ರಿಗಳು, ಆ ಫಂಡಮೆಂಟಲ್ಸ್ ಯಾವುದು? ಸರಳವಾಗಿ ಹೇಳ್ಬೇಕಂದ್ರೆ ಇವು ಯಾವುದೇ ಒಂದು ವಸ್ತುವನ್ನು ತಯಾರಿಸಲು ಬೇಕಾದ ಮೂಲ ಪದಾರ್ಥಗಳಿದ್ದ ಹಾಗೆ. ಇವುಗಳಿಲ್ಲದೆ ಯಾವುದೇ ರೀತಿಯ ಉತ್ಪಾದನೆ ಸಾಧ್ಯನೇ ಇಲ್ಲ. ಭೂಮಿ, ಶ್ರಮ, ಬಂಡವಾಳ ಮತ್ತು ಉದ್ಯಮಶೀಲತೆ. ನೆನ್ಪಿಟ್ಕೊಳ್ಳಿ, ಈ 4 ಅಂಶಗಳೇ ನಮ್ಮ ಆರ್ಥಿಕತೆಯ ರೆಸಿಪಿಯ ಪ್ರಮುಖ ಇಂಗ್ರೀಡಿಯೆಂಟ್ಸ್. ಇವು ಒಂದೊಂದಾಗಿ ಹೇಗೆ ಒಟ್ಟಿಗೆ ಕೆಲಸ ಮಾಡುತ್ತವೆ ಅಂತ ಈಗ ನೋಡೋಣ. ಮೊದಲಿಗೆ ನಾವು ಅಡಿಪಾಯ ಅಂದರೆ ಭೂಮಿ ಮತ್ತು ಅದರ ಮೇಲೆ ಕೆಲಸ ಮಾಡುವ ಪರಿಣತಿ ಅಂದರೆ ಮಾನವ ಬಂಡವಾಳದ ಬಗ್ಗೆ ಮಾತನಾಡೋಣ. ಇವೆರಡು ಯಾವುದೇ ಉತ್ಪಾದನೆಯ ಮೂಲಾಧಾರಗಳು. ಸಾಮಾನ್ಯವಾಗಿ ಭೂಮಿ ಅಂದ ತಕ್ಷಣ ನಮ್ಗೆಲ್ಲ ಜಮೀನು ಅಥವಾ ಮಣ್ಣು ನೆನಪಿಗೆ ಬರುತ್ತೆ. ಆದ್ರೆ ಅರ್ಥಶಾಸ್ತ್ರದಲ್ಲಿ ಇದರ ಅರ್ಥ ತುಂಬಾನೇ ವಿಶಾಲವಾದದ್ದು. ರತ್ನಳ ರೆಸ್ಟೋರೆಂಟ್ಗೆ ಬೇಕಾದ ಜಾಗದಿಂದ ಹಿಡಿದು ವ್ಯವಸಾಯಕ್ಕೆ ಬೇಕಾದ ಹೊಲ, ಕಾರ್ಖಾನೆಗೆ ಬೇಕಾದ ನಿವೇಶನ ಅಷ್ಟೇ ಅಲ್ಲ, ನೀರು, ಗಾಳಿ, ಖನಿಜಗಳು ಹೀಗೆ ಪ್ರಕೃತಿಯಿಂದ ಸಿಗುವ ಎಲ್ಲಾ ಸಂಪನ್ಮೂಲಗಳು ಭೂಮಿ ಅನ್ನೋ ಅಂಶದ ಕೆಳಗೆ ಬರ್ತವೆ. ಇಲ್ಲಿ ಒಂದು ತುಂಬನೇ ಮುಖ್ಯವಾದ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಶ್ರಮ ಮತ್ತು ಮಾನವ ಬಂಡವಾಳ ಎರಡೂ ಒಂದೇ ಅಲ್ಲ. ಶ್ರಮ ಅಂದ್ರೆ ನಾವು ಹಾಕುವ ದೈಹಿಕ ಅಥವಾ ಮಾನಸಿಕ ಎಫರ್ಟ್. ಉದಾಹರಣೆಗೆ, ಒಬ್ಬ ಕೆಲ್ಸಗಾರ ಇಟ್ಟಿಗೆಗಳನ್ನ ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುವುದು. ಅದೇ ಮಾನವ ಬಂಡವಾಳ ಅಂದ್ರೆ ಆ ಕೆಲಸವನ್ನು ಮಾಡಲು ಬೇಕಾದ ಜ್ಞಾನ, ಕೌಶಲ್ಯ ಮತ್ತು ಅನುಭವ. ಅದೇ ಇಟ್ಟಿಗೆಯಿಂದ ಒಂದು ಗಟ್ಟಿಯಾದ ಕಟ್ಟಡವನ್ನ ಹೇಗೆ ಕಟ್ಟಬೇಕು ಅಂತ ಡಿಸೈನ್ ಮಾಡೋ ಇಂಜಿನಿಯರ್ನ ಜ್ಞಾನ ಇದೆಯಲ್ಲ, ಅದೇ ಮಾನವ ಬಂಡವಾಳ. ಈ ಕಾನ್ಸೆಪ್ಟ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಈ ಉದಾಹರಣೆಗಳನ್ನ ನೋಡಿ. ಒಬ್ಬ ಬಡಗಿ ಮರಕ್ಕೆ ಒಂದು ಅದ್ಭುತವಾದ ರೂಪ ಕೊಡ್ತಾನೆ, ಮತ್ತೊಬ್ಬ ಸಾಫ್ಟ್ವೇರ್ ಡೆವಲಪರ್ ಕೋಡ್ ಬರೀತಾನೆ. ಇಬ್ಬರು ತಮ್ಮ ಶ್ರಮವನ್ನ ಹಾಕ್ತಿದ್ದಾರೆ. ಆದ್ರೆ ಅವರಲ್ಲಿರುವ ಆ ವಿಶೇಷ ಕೌಶಲ್ಯ ಇದೆಯಲ್ಲ, ಅದೇ ಅವರ ಶ್ರಮಕ್ಕೆ ನಿಜವಾದ ಮೌಲ್ಯವನ್ನ ತಂದುಕೊಡುತ್ತೆ. ಇದೇ ನೋಡಿ ಮಾನವ ಬಂಡವಾಳದ ಪವರ್. ನಾವು ಮಾನವ ಬಂಡವಾಳದ ಬಗ್ಗೆ ಮಾತಾಡುವಾಗ ಭಾರತದ ವಿಷಯದಲ್ಲಿ ಈ ಒಂದು ಸಂಖ್ಯೆ ತುಂಬನೇ ಮುಖ್ಯ ಆಗುತ್ತೆ. 65%. ಇದು ಕೇವಲ ಒಂದು ನಂಬರ್ ಅಲ್ಲ, ಇದು ನಮ್ಮ ದೇಶದ ಒಂದು ದೊಡ್ಡ ಅವಕಾಶ. ಅದೇನು ಅಂತೀರಾ? ಆ ಸಂಖ್ಯೆಯ ಮಹತ್ವ ಇಲ್ಲಿದೆ. ಭಾರತದ ಒಟ್ಟು ಜನಸಂಖ್ಯೆಯ ಸುಮಾರು 65% ಜನ 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು. ಅಂದ್ರೆ ನಮ್ಮ ದೇಶದಲ್ಲಿ ಯುವಶಕ್ತಿ ಅಪಾರವಾಗಿದೆ. ಈ ಯುವಶಕ್ತಿಗೆ ನಾವು ಸರಿಯಾದ ಶಿಕ್ಷಣ ಮತ್ತು ಕೌಶಲ್ಯವನ್ನ ಅಂದ್ರೆ ಅವರ ಮಾನವ ಬಂಡವಾಳವನ್ನು ಹೆಚ್ಚಿಸಿದ್ರೆ ಅದು ದೇಶದ ಪ್ರಗತಿಗೆ ಒಂದು ದೊಡ್ಡ ಇಂಜಿನ್ ಆಗಿ ಕೆಲಸ ಮಾಡುತ್ತೆ. ಇದನ್ನೇ ನಾವು ಜನಸಂಖ್ಯಾ ಲಾಭಾಂಶ ಅಥವಾ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಕರೆಯೋದು. ಸರಿ, ಈಗ ಮುಂದಿನ 2 ಅಂಶಗಳನ್ನ ನೋಡೋಣ. ಉತ್ಪಾದನೆಗೆ ಬೇಕಾದ ಉಪಕರಣಗಳು ಅಂದ್ರೆ ಬಂಡವಾಳ, ಮತ್ತು ಇದೆಲ್ಲವನ್ನೂ ಒಟ್ಟುಗೂಡಿಸುವ ದಾರ್ಶನಿಕ ಅಂದ್ರೆ ಉದ್ಯಮಿ. ಮತ್ತೆ ರತ್ನಳ ರೆಸ್ಟೋರೆಂಟ್ಗೆ ವಾಪಸ್ ಬರೋಣ. ಆಕೆಗೆ ಜಾಗ ಸಿಕ್ತು, ಒಳ್ಳೆ ಬಾಣಸಿಗರು ಸಿಕ್ರು. ಆದ್ರೆ ಅಡ್ಗೆ ಮಾಡೋಕೆ ಓವೆನ್, ಪಾತ್ರೆಗಳು, ಗ್ರಾಹಕರು ಕೂರಲು ಟೇಬಲ್ ಕುರ್ಚಿಗಳು ಇವೆಲ್ಲ ಬೇಕಲ್ವಾ? ಇವೆಲ್ಲವನ್ನು ಬಂಡವಾಳ ಅಂತ ಕರಿತೀವಿ. ಬಂಡವಾಳ ಅಂದ್ರೆ ಬರೀ ಹಣ ಮಾತ್ರ ಅಲ್ಲ, ಉತ್ಪಾದನೆಗೆ ಸಹಾಯ ಮಾಡುವ ಎಲ್ಲ ಮನುಷ್ಯ ನಿರ್ಮಿತ ವಸ್ತುಗಳು ಅಂದ್ರೆ ಮಷೀನ್ಗಳಿಂದ ಹಿಡಿದು ಟೂಲ್ಸ್ವರೆಗೆ ಎಲ್ಲವೂ ಸೇರುತ್ತೆ. ಈಗ 4ನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಅಂಶ, ಅದೇ ಉದ್ಯಮಿ. ಇವರೇ ಭೂಮಿ, ಶ್ರಮ ಮತ್ತು ಬಂಡವಾಳವನ್ನ ಸರಿಯಾದ ರೀತಿಯಲ್ಲಿ ಒಟ್ಟುಗೂಡಿಸಿ ಒಂದು ಐಡಿಯಾಗೆ ಜೀವ ಕೊಡುವವರು. ನಮ್ಮ ಕಥೆಯಲ್ಲಿ ಆ ಉದ್ಯಮಿ ಬೇರೆ ಯಾರೂ ಅಲ್ಲ, ಸ್ವತಃ ರತ್ನ. ನೋಡಿ, JR-D ಟಾಟಾ ಒಬ್ಬ ಶ್ರೇಷ್ಠ ಉದ್ಯಮಿಗೆ ಅತ್ಯುತ್ತಮ ಉದಾಹರಣೆ. ಅವರ ಉದ್ದೇಶ ಕೇವಲ ಲಾಭ ಮಾಡುವುದಾಗಿರಲಿಲ್ಲ. ಅವರು ಕಟ್ಟಿದ ಏರ್ ಇಂಡಿಯಾ, ಟಾಟಾ ಸ್ಟೀಲ್ನಂತಹ ಸಂಸ್ಥೆಗಳು ಇಡೀ ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ಕೊಟ್ಟಿವೆ. ಹಾಗಾಗಿ
ಉದ್ಯಮಶೀಲತೆ ಅಂದ್ರೆ ಬರೀ ಬಿಸ್ನೆಸ್ ಅಲ್ಲ, ಅದೊಂದು ಸಮಾಜ ನಿರ್ಮಾಣದ ಶಕ್ತಿ. ಹಾಗಾದ್ರೆ ಒಬ್ಬ ಉದ್ಯಮಿಯ ನಿಜವಾದ ಕೆಲಸ ಏನು? ಅವರು ಕೇವಲ ಒಂದು ಬಿಸ್ನೆಸ್ ನಡೆಸಲ್ಲ, ಅವರು ಸರಿಯಾದ ಸಂಪನ್ಮೂಲಗಳನ್ನು ಒಂದು ಕಡೆ ತರ್ತಾರೆ, ರಿಸ್ಕ್ ತೆಗೆದುಕೊಳ್ತಾರೆ, ಕಠಿಣ ನಿರ್ಧಾರಗಳನ್ನು ಮಾಡ್ತಾರೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೋವೇಷನ್ ಮೂಲಕ ಸಮಾಜಕ್ಕೆ ಹೊಸದನ್ನು ಕೊಡ್ತಾರೆ. ಈ 4 ಮುಖ್ಯ ಅಂಶಗಳ ಜೊತೆಗೆ ಇನ್ನೊಂದು ಪವರ್ಫುಲ್ ಶಕ್ತಿಯಿದೆ, ಅದುವೇ ತಂತ್ರಜ್ಞಾನ. ಇದು ನೇರವಾಗಿ ಉತ್ಪಾದನಾ ಅಂಶ ಅಲ್ಲದಿದ್ರೂ ಉಳಿದ ಎಲ್ಲಾ ಅಂಶಗಳ ಸಾಮರ್ಥ್ಯವನ್ನು ಹಲವು ಪಟ್ಟು ಹೆಚ್ಚಿಸುವ ಒಂದು ಕ್ಯಾಟಲಿಸ್ಟ್ ಇದ್ದಾಗೆ. ತಂತ್ರಜ್ಞಾನದ ಪ್ರಭಾವ ಎಂಥದ್ದು ಅಂತ ನಾವು ಇತಿಹಾಸದುದ್ದಕ್ಕೂ ನೋಡಬಹುದು. ಸಾವಿರಾರು ವರ್ಷಗಳ ಹಿಂದೆ ಕೈಗಳಿಂದಲೇ ಹಡಗುಗಳನ್ನು ಕಟ್ಟುವ ಟೆಕ್ನಾಲಜಿಯಿಂದ ಹಿಡಿದು ಇವತ್ತು ಸರ್ಜರಿ ಮಾಡುವ ರೋಬೋಟ್ಗಳವರೆಗೆ ಟೆಕ್ನಾಲಜಿ ಮಾನವನ ಶಕ್ತಿಯನ್ನು ಮತ್ತು ಸಾಮರ್ಥ್ಯವನ್ನು ಸದಾ ವಿಸ್ತರಿಸುತ್ತಲೇ ಬಂದಿದೆ. ಇಲ್ಲಿ ನಾವು ಮುಖ್ಯವಾಗಿ ನೆನ್ಪಿಡ್ಬೇಕಾದ ಒಂದು ವಿಷಯ ಅಂದ್ರೆ, ಈ ಯಾವ ಅಂಶಗಳು ಒಂಟಿಯಾಗಿ ಕೆಲಸ ಮಾಡಲ್ಲ, ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿವೆ. ಉದಾಹರಣೆಗೆ, ಕೃಷಿ ಮಾಡೋಕೆ ಹೆಚ್ಚು ಶ್ರಮ ಬೇಕಾಗತ್ತೆ, ಹಾಗಾಗಿ ಅದು ಲೇಬರ್ ಇಂಟೆನ್ಸಿವ್. ಅದೇ ಒಂದು ಸ್ಯಾಟಲೈಟ್ ಮಾಡೋಕೆ ಹೆಚ್ಚು ಬಂಡವಾಳ ಬೇಕು, ಹಾಗಾಗಿ ಅದು ಕ್ಯಾಪಿಟಲ್ ಇಂಟೆನ್ಸಿವ್. ಅಂದ್ರೆ ನಾವು ಯಾವ ಪ್ರಾಡಕ್ಟ್ ತಯಾರಿಸ್ತೀವಿ ಅನ್ನೋದ್ರ ಮೇಲೆ ಈ ರೆಸಿಪಿಯ ಮಿಶ್ರಣ ಬದಲಾಗತ್ತೆ. ಸರಿ, ನಾವೀಗ ಎಲ್ಲ ಅಂಶಗಳನ್ನ ಒಂದೊಂದಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಇವೆಲ್ಲವೂ ಒಟ್ಟಾಗಿ ಸೇರಿ ನಮ್ಮ ಆರ್ಥಿಕ ಜಗತ್ತನ್ನು ಹೇಗೆ ರೂಪಿಸುತ್ತವೆ ಅಂತ ಈಗ ನೋಡೋಣ. ಪ್ರಧಾನಮಂತ್ರಿಯ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರಾದ ಬಿಬೇಕ್ ದೇಬ್ರಾಯ್ ಅವರ ಈ ಮಾತು ತುಂಬಾನೇ ಮುಖ್ಯ. ನಮ್ಮಲ್ಲಿರುವ ಭೂಮಿ, ಶ್ರಮ ಮತ್ತು ಬಂಡವಾಳವನ್ನು ನಾವು ಎಷ್ಟು ದಕ್ಷತೆಯಿಂದ ಬಳಸ್ಕೊಳ್ತೇವೆ ಅನ್ನೋದ್ರ ಮೇಲೆಯೇ ನಮ್ಮ ದೇಶದ ಭವಿಷ್ಯ ನಿಂತಿದೆ. ಹಾಗಾದ್ರೆ ಈ ಎಲ್ಲವನ್ನೂ ಒಟ್ಟಿಗೆ ನೋಡಿದ ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ಭೂಮಿ, ಶ್ರಮ, ಬಂಡವಾಳ ಮತ್ತು ಉದ್ಯಮಶೀಲತೆ, ಈ 4 ಅಂಶಗಳಲ್ಲಿ ತಂತ್ರಜ್ಞಾನದ ಸಹಾಯದೊಂದಿಗೆ ಬರುವ ದಶಕದಲ್ಲಿ ನಮ್ಮ ಜಗತ್ತನ್ನು ಅತಿ ಹೆಚ್ಚು ಬದಲಾಯಿಸೋ ಶಕ್ತಿ ಯಾವ ಅಂಶಕ್ಕೆ ಇರಬಹುದು? ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ.